ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷ್ ವ್ಲಾಗ್. ಇವತ್ತು ಟೂ ಶಫರ್ಡ್ಗೆ ಬಂದಿದ್ದೀವಿ. ಇಲ್ಲಿ ಮಾರ್ನಿಂಗ್ ಟೈಮಿಂಗ್ಸ್ ಕೊಟ್ಟಿದ್ರು ಬನ್ನಿ ಅಂತ ಹೇಳಿ. ಏನಂದ್ರೆ ಅರ್ಥ ವಿದ್ಯಾವಂತ ಮೂರ್ಖರು ಅಂತ ಕನ್ನಡದಲ್ಲಿ. ಎಜುಕೇಟೆಡ್ ಫುಲ್ ಅಂದ್ರೆ ವಿದ್ಯಾವಂತ ಮೂರ್ಖರಾಗ್ತೀವಿ ಅಂತ. ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಬೀಡಿ, ಸಿಗರೇಟು, ತಂಬಾಕು ಏನೇನಿದೆಯಲ್ಲ ಇದ್ಯಾವುದು ನಮ್ಗೆ ಉಪಯೋಗ ಬರಲ್ಲ. ಅದು ನಮ್ಮ ಆರೋಗ್ಯ ಹಾಳು ಮಾಡ್ತದೆ. ನಾವೇ ಬದುಕಿಲ್ಲ ಜೀವನದಲ್ಲಿ ಏನೇ ಸಾಧನೆ ಮಾಡೋದು, ಅದ್ರ ಬಗ್ಗೆ ಈಗ ಒಂದಷ್ಟು ವಿಡಿಯೋಸ್ ತೋರಿಸ್ತೀವಿ, ಅವಾಗ ಅರ್ಥ ಆಗ್ತಾ ಇರ್ತದೆ. ಸೊ ಹಾಗಾಗಿ ಅದು ವಿಡಿಯೋಸ್ ಜೊತೆಗೆ ನಿಮಗೆ ಇವತ್ತು ನಾವು ಯಾಕೆ ಈ ದುಶ್ಚಟಗಳಿಗೆ ದಾಸರಾಗ್ತೀವಿ, ಈ ರೀತಿ ದುರ್ಬಲ ಮನಸ್ಥಿತಿ ಯಾಕೆ ಬರ್ತಾ ಇದೆ, ನಮ್ಗೆ ತಿಳಿದು ತಪ್ಪು ಯಾಕೆ ಮಾಡ್ತಾ ಇದೀವಿ ಅಲ್ಲಿ ಕ್ಲಾಸಸ್ ಮುಗಿಸ್ಬಿಟ್ಟು ಈಗ ಮತ್ತೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಜೊತೆ ಶೇರ್ ಮಾಡ್ತೀನಿ. ಅದೆಲ್ಲ ಆದ್ಮೇಲೆ ಬೆಳಗ್ನಳ್ಳಿಯಲ್ಲಿ ಸರ್ವಿಸ್ ಮಾಡೋಣ ಅಂತ ಹೊರಟ್ವಿ. ಹೋಗೋ ದಾರಿಯಲ್ಲಿ ನಮ್ಗೆ ಪರಿಚಯ ಇರೋ ಒಬ್ರು ಮನೆ ಸಿಕ್ತು. ಅಲ್ಲೋಗಿ ಸ್ವಲ್ಪ ನೋಡ್ಕೊಂಡೆಲ್ಲ ಬರೋಣ ಅಂತ ಹೇಳಿ ಹೋದ್ವಿ. ಹೌದಾ? ರೆಡ್ ಅಲ್ವಾ ಅಣ್ಣವ್ರೆ? ಅಲ್ಲ, ರೆಡ್ ಬಟ್ಟೆ ಅಂದ್ರೆ ಅದಕ್ಕೆ ಊಟಕ್ಕೆ ಇಲ್ಲೇ ಬನ್ನಿ. ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ತೀರಾ? ಇಷ್ಟು ಇಷ್ಟು ನಿಮ್ದೇನಾ ತೋಟ? ಇದು ಇಲ್ಲಿಂದ ಈ ಮರ ಐತಲ್ಲ, ತೆಂಗು ಸಸಿಯಿಂದ ಕೆಳಕ್ಕೆ ಒಂದು ಕಾಲು ಎಕರೆ. ಬನ್ನಿ, ಇದು ಎಳ್ನೀರು ಕೀಳಕ್ಕೆ. ಅಲ್ಲಿ ಕೆಳಗಡೆ ಹೋಗ್ಬೇಕು. ಅಲ್ಲಿ ಕೆಳಗಡೆ ಎಲ್ಲ ನಮ್ದೇನೆ. ಅದು ಎಲ್ಲ ನೀರು ಬೋರ್ವೆಲ್. ಇದು CC ಕ್ಯಾಮ್ರಾ. ಓ, ಕ್ಯಾಮ್ರಾನು ಹಾಕ್ಸಿದ್ದೀರಾ? ಪರವಾಗಿಲ್ಲ, ಅನುಕೂಲ ಆಗಿದ್ದೀವಿ. ಸ್ವಲ್ಪ ತಾಪತ್ರೆ ಅಪ್ಪತ್ತಿ ಇರೋದ್ ಮೇಲೆ. ಈಗ ಅಮ್ಮ ನೀವು ಇಬ್ರೇನ ಇರೋದು? ಹಂಗಾಗಿ ಕೆಲಸ ಮುಗಿಸ್ಕೊ ಬಂದು ಬಂದಿದ್ದು. ಹೋಗಿ ಮುಂದೆ ಬಟಾಣಿನಾ? ಅದು ಗಿಡದಲ್ಲಲ್ವಾ ಬರೋದು? ಇದೇನಾ ಬಟಾಣಿ? ಇಲ್ಲಿ ಬಟಾಣಿ ಬಿಟ್ಟಿದೆ, ಎಲ್ಲ ತರಕಾರಿನೂ ಹಾಕೊಂಡಿದ್ದೀರಾ. ಇನ್ನ ದೊಡ್ಡದಾಗತ್ತಲ್ಲ. ಪಿಕ್ನಿಕ್ ಅಲ್ಲಿ ಇಲ್ಲಿ ಹೋಗ್ತೀನಿ ನಿಂತೀರಾ? ಇದಕ್ಕಿಂತ ದೊಡ್ಡ ವಿಷಯ ಇದೆಯಾ ಪಿಕ್ನಿಕ್? ಚೆನ್ನಾಗಿದೆ ಅಣ್ಣವ್ರೆ. ಬಟ್ ಹಾನಿ ಅದು. ಬಟ್ಟ ಹಾಣಿ ಇವ್ರು ತೆಗೀರಿ ಫಸ್ಟು. ತೆಗ್ದಿದ್ದೀನಿ. ಅಯ್ಯೋ ಪಾಪ ದಪ್ಪಾಗೋ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಫೈನ್ ಆಗಿದೆ. ಬಟಾಣಿ ತಿನ್ನಿ, ನೀವು ತಿನ್ನಿ, ನೀವು ತಾನೆ. ತಗೊಳ್ಳಿ. ನೀವು ಬೆಳೆ ದಪ್ಪ ಬೇಕಾಯ್ತು. ಬೆಳೆ ಬೇರೆ ಮಾಡ್ಕಿದ್ದೀನಿ, ಗಾಳಿ ಇರುತ್ತಲ್ಲ ಹಂಗೆ. ಚೆನ್ನಾಗಿದೆ ಭಾಳ. ನೀವು ತಿನ್ನಿ, ಚೆನ್ನಾಗಿದೆ. ಇದು ತಿಂದರೆ ಹಾರ್ಟ್ ಒಳ್ಳೇದಂತೆ. ಹಾರ್ಟ್ ಒಳ್ಳೇದು. ತೆಗಿಬೇಕಾಯ್ತು. ಇಲ್ಲ, ತೆಗೆದೆ ನೋಡಿ. ಬಡವರಿಗೆ ಎಷ್ಟು ಭಾವನೆ ಇದೆ. ದೊಡ್ಡ ಮನೆಗೆ ಹೋದರೆ ತಕ್ಕ ಮಕ್ಳು ಹಿಂಗೆ ಕಷ್ಟಪಡ್ತಾವೆ. ಹೆಣ್ಣಿಲು ಹಂಗೆ ತೆಗಿಬೇಕು. ಈ ಕಡೆ ನೋಡಿ, ಈ ಕಡೆ ಸ್ಮೈಲ್ ಪ್ಲೀಸ್. ಇದು ಆಳು ಸಾವಯವ ಕೃಷಿ, ದನಿ ಗೊಬ್ಬರ ಹಾಕಿ ಬೆಳೆದ. ತುಂಬ ಚೆನ್ನಾಗಿದೆ. ಬೀನ್ಸು ಇದೆ, ಬೆಂಡೆಕಾಯಿ ಇದೆ, ಬಟಾಣಿ, ಮೆಕ್ಕೆಜೋಳ ಇದೆ. ಮೆಕ್ಕೆಜೋಳ, ಮುಸ್ಕಿನ ಜೋಳ ಅಂತಾರೆ, ಅಲ್ಲಿ ಜೋಳ ಅಂತೀವಿ ನಾವು ಅದನ್ನು. ಹಲೋ ಮರಿ, ಅದು ಅದ್ರ ಮರಿ. ಇದು ನಮ್ಮ ಪುಟ್ಟಿ. ಬಿಟ್ಬಿಡಿಗ ಬಿಡಿಂಕಾದ ಹಿಟ್ಟು ಬಿಡಕಾದ ತಿಂತೀನಿ. ಜ್ಯೂಸ್ ಇರುತ್ತೆ ಈ ಕಡೆ.
ನಿಮ್ ಕರ್ಕೊಂಡ್ರ ಅವರು ಇನ್ನೊಂದೈತಾ ತಕಣ ಒಂದ್ ಕಡ್ಡಿ ಕೊಡಿ ಸಾಕು. ಒಂದೇ ಅಳತೆ ಒಂದೇ ಕಡ್ಡಿ ಸಾಕಾಗ್ತದೆ. ಅದು ಹೇಳ್ದಾಗ ಬಿಟ್ಬಿಡಿ ನೀವು ಅದ್ರ ಒಂದ್ ಕೊಡಕ್ಕೆ ಒಂದ ಏನು ಮಾಡಲ್ಲಮ್ಮ ಅದು ಏನು ಮಾಡಲ್ಲ. ಏನ್ ಮಾಡಲ್ಲ ಅವು ಇವು ನಾಟಿ ನಾಟಿ ಹೂವುಗಳ ಬೆಳೆಯುವ ಹೂವು ಹೊಡಿತವೆ ಇವು ಗದ್ದೆಗಳು ನಮ್ಮ ಇವು ಮಂದ ಇಲಾಖಿ ನಾಟಿ ನಿಂತರ ಇಲಾಚಿ ಇವು ಇಲಾಖಿ ಅಂದ್ರೆ ಇಲಾಚಿ ಹಸುಗಳು. ಇವು ನಾಟಿ ಇವು ಇವ್ರಂಗೆ ನಮ್ಮ ಮಕ್ಕಳು ಹಿಡ್ಕೊಂಡೋದ್ರು. ಇಲಾಚಿ ಹಸುವಿನಲ್ಲಿ ಇವು ನಾಟಿ ಅಂತ. ನಾಟಿ ಹಸು ಹಾಲು ಅಂತ ಗಟ್ಟಿ ಚೆನ್ನಾಗಿರುತ್ತಲ್ಲ. ನೀವೊಂದೆರಡು ಸಾಕು ನೀವು ಕೊಡ್ತೀರಾ ಅಥವಾ ನೀವೇ ಯೂಸ್ ಮಾಡ್ಕೊಂತೀರಾ ಹಾಲು? ಡೈರಿಗೆ ಹಾಕ್ತೀವಿ. ಮಿಕ್ಸ್ ಆಗ್ಬಿಡುತ್ತೆ. 10 ಲೀಟ್ರ್ ಹಾಲು ಡೈರಿಗೆ ಹಾಕ್ತಿದ್ದು 2 ಹಸ್ಗಳು ದೊಡ್ಡ ಎಲ್ಲ ನಮ್ಮ ತಮ್ಮದಿರು ಹೊಡ್ಕೋದ್ರಿ. ತಮ್ದಿರು ಹೊಡ್ಕೋಗ ನನ್ನ ಮಕ್ಳು ಹೊಡ್ಕೊಂಡೋದ್ರು. ಈಗ ತಂದ ನಮ್ಮ ಅವ್ರ ಅಪ್ಪವ್ರು ತೀರೋದ್ರಲ್ಲ, ಯಾರು ಮೇಯಿಸ್ತಾರೋ ನೀನು ಹೋಗ್ಬೇಡ ಎಲ್ಲುವ ಅಂದ್ಬಿಟ್ಟು ಮನೆಗೆ ಹೊಡ್ಕೊಂಡೋದ್ರು ಇಬ್ರು ಅನ್ನೋದು ಮಕ್ಕಳು. ನೋಡಿ ನಮ್ಗೆ ಎಲ್ಲಿದ್ರು ಮನೆ ಎಲ್ಲಿದ್ರು ಯಾರು ಅದು ಫ್ರೆಶ್ ಆಗಿ ಕಿತ್ಬಿಟ್ಟು ಕುಡಿತಾ ಇರೋದು. ತುಂಬಾ ಜಾಸ್ತಿ ಬಂತ. ಬರ್ತೆ ಹೊಡಿರಿ ಈಗ ಮತ್ತೆ ಹೊಡಿರಿ ಹಂಗಲ್ಲ ಇವಾಗ ಮತ್ತೆ ಎಳ್ನೀರು ಕುಡಿಯಕ್ಕೆ ಬಂದ್ರಿ. ತೋಟದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಊರೊಳಗಡೆ ಬಂದ್ವಿ ಸರ್ವಿಸ್ ಮಾಡೋದಕ್ಕೆ ಅಂತೇಳಿ. ಸತ್ಯಯುಗ ಅರ್ಥಾತ್ ಸ್ವರ್ಣಯುಗದಲ್ಲಿ ಶ್ರೀಲಕ್ಷ್ಮಿ ಮತ್ತು ಶ್ರೀನಾರಾಯಣರ ಅಟಲ ಅಖಂಡ ರಾಜ್ಯವಿತ್ತು. ನಂತರ ತ್ರೇತಾಯುಗ ಅರ್ಥಾತ್ ರಜತಯುಗದಲ್ಲಿ ಶ್ರೀ ಸೀತಾ ಹಾಗೂ ಶ್ರೀರಾಮ ರಾಜ್ಯ ಮಾಡಿದರು. ಇದಾಗಿತ್ತು ಇವತ್ತಿನ ಬ್ಲಾಗ್. ಬೆಳಗ್ಗೆಯಿಂದ ಎಲ್ಲ ಫುಲ್ ಸುತ್ತಾಡಿ ಸ್ಟ್ರೈನ್ ಆಗಿಬಿಟ್ಟಿದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.